ಬಾಗಲಕೋಟೆ ಸಂಘರ್ಷ, ಇಬ್ಬರು ಹಿಂದೂಗಳು ಅರೆಸ್ಟ್. ಮಾರ್ಕೆಟ್ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣ ಇದು. ಬಾಗಲಕೋಟೆ ಸಂಘರ್ಷ, ಇಬ್ಬರು ಹಿಂದೂಗಳು ಅರೆಸ್ಟ್ ಆಗಿದ್ದಾರೆ. ಮಾರ್ಕೆಟ್ ಮೇಲೆ ಕಲ್ಲು ತೂರಾಟ ಮಾಡಿದಂತಹ ಪ್ರಕರಣ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿದ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಈಗ ಅಶೋಕ್ ಬಾರ್ಕೇರ್ ಹಾಗೂ ಸಿದ್ದಪ್ಪ ಫರೇಡೆ ಅರೆಸ್ಟ್ ಆಗಿರುವಂತದ್ದು. ಕಲ್ಲು ತೂರಿ ಓಡಿ ಹೋಗುವಾಗ ಸಿಕ್ಕಿಬಿದ್ರು. ಅಶೋಕ್ಗೆ ಗಾಯವಾಗಿದೆ. ಗಾಯಾಳು ಅಶೋಕ್ಗೆ ಚಿಕಿತ್ಸೆ ಕೊಡಿಸಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಇನ್ನೂ ಕೂಡ ಇದೇ ಉದ್ವಿಗ್ನ ಸ್ಥಿತಿಯಲ್ಲೇ ಮುಂದುವರಿತಾ ಇದೆ. ಇಬ್ಬರು ಹಿಂದೂಗಳು ಅರೆಸ್ಟ್ ಆಗಿದ್ದಾರೆ. ಮಾರ್ಕೆಟ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಪಡಿಸಿದ್ದಾರೆ. ಹಂಗಾಗಿ ಲಾಕ್ ಮಾಡಿದ್ದಾರೆ ಪೊಲೀಸರು. ಅಶೋಕ್ ಬಾರ್ಕೇರ್ ಹಾಗೂ ಸಿದ್ದಪ್ಪ ಖರೇಡೆ ಅರೆಸ್ಟ್ ಆಗಿರುವಂತದ್ದು. ಕಲ್ಲು ತೂರಿ ಓಡಿ ಹೋಗುವಂತಹ ಸಂದರ್ಭದಲ್ಲಿ ಅಶೋಕ್ ಬಿದ್ದಿದ್ದಾರೆ. ಬಿದ್ದು ಗಾಯವಾಗಿದೆ. ಗಾಯಾಳು ಅಶೋಕ್ಗೆ ಚಿಕಿತ್ಸೆ ಕೊಡಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಾಗಲಕೋಟೆ ಎಸ್ಪಿ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಿದ್ಧಾರ್ಥ ಗೋಯಲ್, ಬಾಗಲಕೋಟೆ ಎಸ್ಪಿ. ಬಾಗಲಕೋಟೆಯಲ್ಲಿ ಏನು ಮೊನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಹೋಗುವಂತಹ ಸಂದರ್ಭದಲ್ಲಿ, ಮೆರವಣಿಗೆ ನಡೀತಿರುವಂತಹ ಸಂದರ್ಭದಲ್ಲಿ ಮಸೀದಿಯಿಂದ ಏನು ಕಲ್ಲುಗಳು ಬಂತೋ, ಹಿಂದೂ ಸಂಘಟನೆಯ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟವಾಯಿತು, ಚಪ್ಪಲಿ ಎಸೆದ್ರು. ಈ ಒಂದು ಪರಿಸ್ಥಿತಿಯಲ್ಲಿ ಉದ್ವಿಗ್ನಗೊಂಡಂತಹ ಬಾಗಲಕೋಟೆ ಇನ್ನೂ ಕೂಡ ರಣರಣ ಅಂತಿದೆ. ಇದೇ ಹಿಂದೂ ಮುಸ್ಲಿಂ ಕೋಮು ಗಲಭೆ ಬಾಗಲಕೋಟೆಯಲ್ಲಿ ಮುಂದುವರಿತಾನೆ ಇದೆ. ಎಷ್ಟೇ ಶಾಂತಿ ಸಭೆಗಳಾದ್ರೂ ಕೂಡ ಒಂದು ಶಾಂತಿ ಸಭೆಗೆ ಮುಸ್ಲಿಂ ಮುಖಂಡರು ಗೈರು ಹಾಜರಾದ್ರು. ಮತ್ತೊಂದು ದಿನ ಶಾಂತಿ ಸಭೆಯಲ್ಲಿ ಹಿಂದೂ ಮುಖಂಡರು ಪಾಲ್ಗೊಳ್ಳಲಿಲ್ಲ. ತದನಂತರವೂ ಕೂಡ ಜಿಲ್ಲಾಡಳಿತ ಇಲ್ಲ, ಶಾಂತಿ ಸಭೆಗೆ ಎರಡೂ ಮುಖಂಡರುಗಳು ಕೂಡ ಭಾಗಿಯಾಗಬೇಕು ಅಂದ್ರು. ಆದ್ರೂ ಕೂಡ ಹಿಂದೂ ಮುಸ್ಲಿಂ ಗಲಭೆ ಮುಂದುವರಿತಾನೆ ಇದೆ. ಪ್ರಮೋದ್ ಮುತಾಲಿಕ್, ಪುನೀತ್ ಕೆರೆಹಳ್ಳಿಗೆ ಈಗ ಬಿಗ್ ಶಾಕ್. ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿರ್ಬಂಧಿಸಿದೆ ಜಿಲ್ಲಾಡಳಿತ. 1 ತಿಂಗಳ ಕಾಲ ನಿರ್ಬಂಧ ಹೇರಿದಂತಹ ಡಿಸಿ ಸಂಗಪ್ಪ. ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೆ ಇಬ್ಬರಿಗೂ ಜಿಲ್ಲೆಗೆ ಪ್ರವೇಶ ಇಲ್ಲ. ಸಾರ್ವಜನಿಕ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆ ದೃಷ್ಟಿಯಿಂದ ಆದೇಶವನ್ನು ಹೊರಡಿಸಿದ್ದಾರೆ. ನಿರ್ಬಂಧ ಹೇರಿದಂತಹ ಮರುದಿನವೇ ಬಾಗಲಕೋಟೆಗೆ ನುಗ್ಗಿದ್ರು ಮುತಾಲಿಕ್. ದೇಶಭಕ್ತರಿಗೆ ಗಡೀಪಾರು ಶಿಕ್ಷೆ ಅಂತ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದ್ರು ಮುತಾಲಿಕ್. 1 ತಿಂಗಳ ಕಾಲ ನಿರ್ಬಂಧ ಹೇರಿದ್ರು ಬಾಗಲಕೋಟೆಯಲ್ಲಿ. ಪ್ರಮೋದ್ ಮುತಾಲಿಕ್ ಹಾಗೂ ಪುನೀತ್ ಕೆರೆಹಳ್ಳಿಗೆ ಬಾಗಲಕೋಟೆಗೆ ಪ್ರವೇಶ ಮಾಡುವಂತಿಲ್ಲ. ಜಿಲ್ಲಾಡಳಿತದ ಆದೇಶ ಇದು. 1 ತಿಂಗಳ ಕಾಲ ಹೀಗೆ ಬರಬಾರದು ಅನ್ನುವಂತಹ ನಿರ್ಬಂಧವನ್ನ ಡಿಸಿ ಅವರು ಕೊಟ್ಟರು. ತದನಂತರ ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೂ ಈ ಅವಧಿ ಇರುತ್ತೆ. ಈ ಟೈಮ್ನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋಕ್ಕೋಸ್ಕರ ಪುನೀತ್ ಕೆರೆಹಳ್ಳಿ ಮತ್ತು ಪ್ರಮೋದ್ ಮುತಾಲಿಕ್ ಬಾಗಲಕೋಟೆಗೆ ಬರುವಂತಿಲ್ಲ ಅಂತಂದ್ರು. ಇದೇ ಕಾರಣದಲ್ಲಿ ಪ್ರಮೋದ್ ಮುತಾಲಿಕ್ ಮರುದಿನವೇ ಬಾಗಲಕೋಟೆಯಲ್ಲಿ ಹಾಜರಾದ್ರು, ನಿರ್ಬಂಧದ ನಡುವೆಯೂ ಕೂಡ. ಇದೇ ಸಮಯದಲ್ಲಿ ಅವರು ಹೇಳಿದ್ರು, ದೇಶಭಕ್ತರಿಗೆ ಗಡೀಪಾರು ಶಿಕ್ಷೆನ ಇದು ಯಾಕೆ ಬರಬಾರ್ದು, ನಾವು ಬಾಗಲಕೋಟೆಗೆ ಯಾಕೆ ಬರಬಾರ್ದು, ನಾನಿವತ್ತು ಬಂದಿದ್ದೀನಿ, ಯಾವುದೋ ಮದುವೆಯಲ್ಲಿ ಪಾಲ್ಗೊಳ್ಳಬೇಕಿತ್ತು, ನಾನಿವತ್ತು ಬಂದಿದ್ದೀನಿ, ನಿರ್ಬಂಧ ಹೇರೋದಾದ್ರೆ ದೇಶಭಕ್ತರಿಗೆ ಯಾಕೆ ಅಂತ ಪ್ರಮೋದ್ ಮುತಾಲಿಕ್ ಪ್ರಶ್ನೆ ಮಾಡಿದ್ರು. ಪ್ರಮೋದ್ ಮುತಾಲಿಕ್ ಪುನೀತ್ ಕೆರೆಹಳ್ಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಬಾಗಲಕೋಟೆ ಜಿಲ್ಲಾಡಳಿತ. ಜಿಲ್ಲೆಗೆ ಪ್ರವೇಶವಿಲ್ಲ 1 ತಿಂಗಳ ಕಾಲ. ಯಾಕೆ? ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋಕ್ಕೋಸ್ಕರ, ಸಾರ್ವಜನಿಕರ ಶಾಂತಿಯನ್ನ ಕಾಪಾಡೋಕ್ಕೋಸ್ಕರ, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ರೀತಿಯಾದ ನಿರ್ಧಾರವನ್ನ ಜಿಲ್ಲಾಡಳಿತ ತೆಗೆದುಕೊಂಡಂತೆ. ಆದ್ರೆ ಇದೇ ಒಂದು ಆದೇಶ ಬಂದ ಮರುದಿನವೇ ಪ್ರಮೋದ್ ಮುತಾಲಿಕ್ ಬಾಗಲಕೋಟೆಗೆ ಬಂದ್ರು. ಫೆಬ್ರವರಿ 21ರಿಂದ ಮಾರ್ಚ್ 21ರವರೆಗೂ ಕೂಡ ಇಬ್ಬರಿಗೂ ಕೂಡ ಜಿಲ್ಲೆಯಲ್ಲಿ ಪ್ರವೇಶ ನಿರ್ಬಂಧ ಅಂತ ಹೇಳಿ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದ್ದರ ನಡುವೆಯೂ ಕೂಡ ಪ್ರಮೋದ್ ಮುತಾಲಿಕ್ ಬಾಗಲಕೋಟೆಗೆ ಬಂದ್ರು. ಇನ್ನು ಕಲ್ಲು ತೂರಾಟ ಸಂಘರ್ಷ, ಹಿಂದೂ ಮುಖಂಡರ ಸಭೆ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೆ ತೀರ್ಮಾನವಾಗಿದೆ. ಮಸೀದಿ ಅಧ್ಯಕ್ಷ ಸೇರಿ ಸದಸ್ಯರ ಮೇಲೆ ಕೇಸ್ ಹಾಕಬೇಕು. ಮೊದಲು ಹೋರಾಟ, ನಂತರ ಶಿವಾಜಿ ಜಯಂತಿ ಆಚರಣೆ. ಬಾಗಲಕೋಟೆ ಜಿಲ್ಲಾದ್ಯಂತ ಹೋರಾಟಕ್ಕೆ ನಿರ್ಧಾರವಾಗಿದೆಯಂತೆ. ಬೃಹತ್ ಶೋಭಾಯಾತ್ರೆ, ಮೆರವಣಿಗೆಗೂ ಮುಖಂಡರು ಪ್ಲಾನ್ ಮಾಡಿಕೊಳ್ತಿದ್ದಾರೆ.
ಕಲ್ಲು ತೂರಾಟ ಸಂಘರ್ಷದ ನಡುವೆ ಈಗ ಹಿಂದೂ ಮುಖಂಡರು ಸಭೆ ಕರೆದಿದ್ದಾರೆ. ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಮಸೀದಿ ಅಧ್ಯಕ್ಷ ಸೇರಿ ಹಲವು ಸದಸ್ಯರ ಮೇಲೆ ಕೇಸ್ ಹಾಕಬೇಕು. ಮೊದಲು ಹೋರಾಟ, ನಂತರ ಶಿವಾಜಿ ಜಯಂತಿ ಆಚರಣೆ. ಬಾಗಲಕೋಟೆ ಜಿಲ್ಲಾದ್ಯಂತ ಹೋರಾಟಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಿಂದೂ ಮುಖಂಡರು. ಬೃಹತ್ ಶೋಭಾಯಾತ್ರೆಯನ್ನ ಮಾಡೋದು, ಮೆರವಣಿಗೆ ಮಾಡೋದು ಸದ್ಯಕ್ಕೆ ಮುಖಂಡರ ಪ್ಲಾನ್ ಇದೆ. ಈ ಕಲ್ಲು ತೂರಾಟ ನಿಂತರೂ ಕೂಡ ಈ ಸಂಘರ್ಷ ಹಿಂದೂ ಮುಸಲ್ಮಾನರ ನಡುವೆ ನಿಲ್ಲುವಂತೆ ಕಾಣುತ್ತಿಲ್ಲ. ಬಾಗಲಕೋಟೆಯ ಪರಿಸ್ಥಿತಿ ಇನ್ನೂ ಕೂಡ ಒಂದು ರೀತಿಯ ಉದ್ವಿಗ್ನ ಇದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯ ಬಾಗಲಕೋಟೆಯ ಪರಿಸ್ಥಿತಿ. ಜಿಲ್ಲಾಡಳಿತದಿಂದ ಶಾಂತಿ ಸಭೆ, ಶಾಂತಿ ಕರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಸಾರ್ವಜನಿಕ ಶಾಂತಿ ಕಾಪಾಡೋದು ಅಂತೆಲ್ಲ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಈ ಕಡೆ ಹಿಂದೂ ಮುಖಂಡರು ಕೂಡ ಸುಮ್ಮನೆ ಇರ್ತಿಲ್ಲ, ಆ ಕಡೆ ಮುಸಲ್ಮಾನ ಮುಖಂಡರು ಕೂಡ ಸುಮ್ಮನೆ ಇರುವಂತೆ ಕಾಣ್ತಿಲ್ಲ. ಈಗ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೆ ತೀರ್ಮಾನವನ್ನ ಕೊಟ್ಟಿದ್ದಾರೆ. ಹಿಂದೂ ಮುಖಂಡರು ಸಭೆಯನ್ನ ಮಾಡ್ತಾರಂತೆ. ಆವತ್ತು ಬಾಗಲಕೋಟೆ ಚಲೋಗೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ.